ನನ್ನ ಹೆಸರು ಸಣ್ಣಮ್ಮ, ಒದ್ದೂರು ಗ್ರಾಮ ಪಂಚಾಯಿತಿ ಅರಿವು ಕೇಂದ್ರದ ಮೇಲ್ವಿಚಾರಕಿ, ಮಡಿಕೇರಿ ತಾಲೂಕು, ಕೊಡಗು ಜಿಲ್ಲೆ. ನಾನು ಡೈಲಿ ಬಂದು ಕತೆ ಬುಕ್ಸ್ನ ಸಂಜೆ ಬಂದು ತೊಗೊಂಡೋಗಿ ನಾನು ಹೇಳ್ತೀನಿ, ನೀವು ಕತೆ ತೊಗೊಂಡು ಹೋಗ್ತೀರಲ್ಲ, ನಾಳೆ ಬಂದು ನನಗೆ ಕತೆ ಹೇಳಬೇಕು ಅಂತ ಹೇಳ್ತೀನಿ. ಆಗ ಮಕ್ಕಳು ಕತೆ ಹೋಗಿ ಬಂದು ಮತ್ತೆ ಮಾರನೇ ದಿನ ಸಂಜೆ ಬರುವಾಗ, ಮೇಡಮ್ ನಾನು ಈ ಥರ ಕತೆ ಓದಿದೆ, ಈ ಥರ ಅಂತೇಳಿ ಕತೆ ರೂಪದಲ್ಲಿ ಅವ್ರು ಹೇಳ್ತಾರೆ ಅದನ್ನು. ಮತ್ತು ಅತಿ ಹೆಚ್ಚು ಮಕ್ಕಳು ತುಂಬ ಇಷ್ಟಪಟ್ಟ ಅದು ಅಂದರೆ ಫ್ಲ್ಯಾಶ್ ಕಾರ್ಡು. ಅಂದರೆ ಆ ಪಕ್ಷಿಗಳ ಕಲರ್ ಅದು ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ. ಮತ್ತು ಅದು ಕಲರ್ಫುಲ್ ಆಗಿದೆಯಲ್ಲ, ನೋಡ್ತಾರೆ ಮಕ್ಕಳು, ತುಂಬ ಖುಷಿಯಾಗುತ್ತೆ. ಅದು ಆಟನ ಮತ್ತೆ ಮತ್ತೆ ಹಾಡೋಣ ಅಂತ ಹೇಳ್ತಾರೆ. ಮತ್ತು ಪಕ್ಷಿಗಳ ಧ್ವನಿನ ಆಲಿಸೋದು, ಮತ್ತು ಪಕ್ಷಿ ಹಾಳಲ್ಲಿ ಆ ಪಕ್ಷಿಗಳು ಏನೇನು ಮಾಡ್ತಾ ಇದೆ ಅಂತೇಳಿ ಆ ಚಟುವಟಿಕೆನ ತುಂಬ ಇಷ್ಟಪಡ್ತಾ ಇದ್ದಾರೆ. ಮತ್ತು ಸತ್ಯ ಸುಳ್ಳಿನ ಆಟ ಅಂತೇಳಿ ಅದನ್ನು ಸಹ ಇಷ್ಟಪಟ್ಟು ಪದೇ ಪದೇ ಆಡೋದಕ್ಕೆ ಕೇಳ್ತಾ ಇದ್ದಾರೆ. ಪಕ್ಷಿಗಳ ಬಗ್ಗೆ ನಾನು ಹೇಳ್ಕೊಡ್ಬೇಕಾದ್ರೆ ಅವರೇ ಹೇಳ್ತಾರೆ, ಇಂತಿಂಥ ಪಕ್ಷಿಗಳು, ಇದು ಮರಕುಟಿಕ, ಇದು ಗುಬ್ಬಚ್ಚಿ ಅಂತೇಳಿ ಪಕ್ಷಿಗಳದ್ದು ನಮ್ಮದು ಸೈಂಟಿಫಿಕ್ಕಾಗಿ ನೇಮ್ ಇದ್ದರೂ ಸಹ ಅದನ್ನು ಮಕ್ಕಳು ಅವ್ರದ್ದೇ ಆದ ಭಾಷೆಯಲ್ಲಿ ಮರಕುಟಿಕ ಪಕ್ಷಿ ಆಗಿರ್ಬೋದು, ಪಾರಿವಾಳ ಆಗಿರ್ಬೋದು, ಇದನ್ನೆಲ್ಲ ಹೇಳ್ತಾರೆ ಮಕ್ಕಳು. ಮತ್ತು ಪಕ್ಷಿಗಳ ಬಗ್ಗೆ ಮೊದಲಾದರೆ ಅವ್ರಿಗೆ ಗೊತ್ತಿರಲಿಲ್ಲ, ಗೂಡನ್ನೆಲ್ಲ ಮುಟ್ಟೋದು ಅದನ್ನೆಲ್ಲ ಹಾಳು ಮಾಡ್ತಾರೆ. ಬಟ್ ಇವಾಗ ನಾವು ಈ ತರಬೇತಿ ಕೊಟ್ಟಾದಮೇಲೆ ಈಗ ಪಕ್ಷಿಗಳ ಗೂಡನ್ನು ಮುಟ್ಟಬಾರ್ದು, ಅದು ನಮ್ಮಾಗೆ ಅಂತ ಹೇಳ್ಬಿಟ್ಟು ದೂರ ನಿಂತು ನೋಡ್ತಾರೆ, ಖುಷಿ ಪಡ್ತಾರೆ. ಮತ್ತು ಅದನ್ನೆಲ್ಲ ಮುಟ್ಟಕ್ಕೆ ಹೋಗೋದಿಲ್ಲ. ಮತ್ತು ನಾವು ಹೇಳ್ತೀವಿ, ಬೇಸಿಗೆಗಾಲದಲ್ಲೆಲ್ಲ ನೀರಿಲ್ಲ ಪಕ್ಷಿಗಳಿಗೆ ಅಂತಂದಾಗ ನೀವು ಮನೆ ಹತ್ರ ಒಂದು ಅಗಲವಾದ ಪಾತ್ರೆಯಲ್ಲಿ ನೀರಿಡಿ, ಅದು ಅದಕ್ಕೆ ನೀರು ಬೇಕು ಅಂದಾಗ ನೀರು ತಗೊಳುತ್ತೆ ಅಂತ. ಇವಾಗ ಆ ರೀತಿ ಎಲ್ಲ ಮಕ್ಕಳು ಮಾಡ್ತಾ ಇದ್ದಾರೆ. ನಮಸ್ಕಾರ, ನನ್ನ ಹೆಸರು ಅಬ್ದುಲ್ಲಾ. ನಾನು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್, ಒದ್ದೂರು ಗ್ರಾಮ ಪಂಚಾಯತ್, ಮಡಿಕೇರಿ ತಾಲೂಕು, ಕೊಡಗು. ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲರೂ ಸ್ಮಾರ್ಟ್ ಫೋನ್ ಎಲ್ಲ ಬಳಸ್ತಾ ಇದ್ದಾರೆ. ಆದ್ರೆ ಈ ಓದುಗರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಈ ಸ್ಮಾರ್ಟ್ ಫೋನ್ ಇದೆಲ್ಲ ಇಲ್ಲದೇ ಇರುವಂತಹ ಒಂದು ಜನ ವಿಭಾಗ ಇಲ್ಲಿದೆ. ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವ ಮಕ್ಕಳು, ಸಾಮಾನ್ಯ ಜನರು, ಏಜ್ ಆದವರು, ಅವರೆಲ್ಲ ಲೈಬ್ರರಿಗೆ ಮಧ್ಯೆ ಮಧ್ಯೆ ಬಂದು ಹೋಗ್ತಾ ಇರೋದು ನಾವು ನೋಡ್ತೇವೆ. ಅವರಿಗೆ ಟೆಕ್ನಾಲಜಿನೂ ಇದರ ಜೊತೆ ಹೇಳ್ಕೊಡ್ಬೇಕು, ಜೊತೆಯಲ್ಲಿ ಅವರಿಗೆ ಏನ್ ಫೆಸಿಲಿಟಿ ಕೊಡಬೇಕು ಅದನ್ನು ಕೂಡ ಕೊಡಬೇಕು ಅನ್ನೋಂತ ಒಂದು ಕಾನ್ಸೆಪ್ಟ್.